ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ಗೆ ಕಾಮನ್ ಪೀಪಲ್ ಎಂಟ್ರಿ ಆಗ್ಬೋದು ಅಂತ ನ್ಯೂಸ್ ಎಲ್ಲ ಬರ್ತಿತ್ತು. ಅದು ನಿಜನ ಸುಳ್ಳು ಯಾರಿಗೂ ಗೊತ್ತಿರಲಿಲ್ಲ. ಈಗ ಅಫಿಷಿಯಲಾಗಿ ಅನೌನ್ಸ್ ಆಗಿದೆ. ಊಟ್ ಪೇಜಲ್ಲಿ ನೀವು ನೋಡ್ಬೋದು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ ಊಟ್ ಪೇಜಲ್ಲಿ. ಬಿ ಎ ಪಾರ್ಟ್ ಆಫ್ ಬಿಗ್ ಬಾಸ್ 5. ಬಿಗ್ ಬಾಸ್ ಕನ್ನಡ 5 ಆಡಿಷನ್ಗೆ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಬಿಗ್ ಬಾಸ್ ಮನೆಗೆ ಎಲ್ಲರಿಗೂ ಅವಕಾಶ ನೀಡಲಾಗುತ್ತಿದೆ. ನೀವು ಈ ಮನೆಗೆ ಬರಬೇಕೆ? ಹಾಗಾದರೆ ನಿಮ್ಮ ಟ್ಯಾಲೆಂಟ್, ಬುದ್ಧಿವಂತಿಕೆ ಬಗ್ಗೆ ನಮಗೆ ಪರಿಚಯಿಸಿ. ಪ್ರಶಸ್ತಿ, ಹೆಸರು ಮತ್ತು ಕೀರ್ತಿ, ಗೌರವ, ಅವಕಾಶ ಪಡೆಯಲು ಈ ಕೆಳಕಂಡ ಫಾರಂ ತುಂಬಿ. ಇಲ್ಲಿ ನೋಡ್ಬೋದು, ಅದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ. ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ನಾರ್ಮಲಾಗಿ ಫಾರ್ಮ್ ಸಿಗುತ್ತೆ. ನಿಮ್ಮ ಹೆಸರು, ಇಮೇಲ್ ಅಡ್ರೆಸ್ ಜೊತೆಗೆ ಮನೆ ಅಡ್ರೆಸ್, ಯಾವ ಸಿಟಿಲಿದ್ದೀರಾ, ಯಾವ ಸ್ಟೇಟು, ಪಿನ್ ಕೋಡು, ಫೋನ್ ನಂಬರು, ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಬೇಕು. ಜೆಂಡರು ಮೇಲಾ ಫಿಮೇಲ್ ಅಂತ, ಹೈಟು ವೆಯ್ಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಆಕ್ಯುಪೇಷನ್ನು, ಉದ್ಯೋಗ ನಿಮ್ಗೆ ಒಂದಷ್ಟು ಲಿಸ್ಟ್ ಬರುತ್ತೆ. ರೈತನ, ಇಂಜಿನಿಯರ, ಟೀಚರ, ಡಾಕ್ಟರ, ಕನ್ಸ್ಟ್ರಕ್ಷನಲ್ ಬಿಸ್ನೆಸ್ಸಲ್ಲಿದ್ದೀರಾ, ಲಾಯರ, ಬ್ಯಾಂಕರ, ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದೀರಾ, ಹೌಸ್ ವೈಫಾ, ಜ್ಯೋತಿಷಿನ, ಸೋಷಿಯಲ್ ವರ್ಕರ, ಸಿ ಎನ, ಸ್ಟೂಡೆಂಟಾ, ಪೊಲೀಸಾ, ರಿಟೈರ್ಡ್ ಎಂಪ್ಲಾಯ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದೀರಾ. ಈ ಲಿಸ್ಟಲ್ಲಿ ಯಾವುದ್ರೊಳಗೂ ನಿಮ್ಮ ಜಾಬ್ ಬಗ್ಗೆ ಇಲ್ಲ ಅಂತ ಅಂದರೆ ಇಲ್ಲಿ ಅದರ್ಸ್ ಅಂತ ಒಂದು ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡಿ ನೀವು ಮ್ಯಾನ್ಯಲಾಗೆ ಎಂಟ್ರಿ ಮಾಡ್ಬೋದು ನಿಮ್ಮ ಪ್ರೊಫೆಷನ್ ಏನು ಅಂತ. ಸೊ ಇಲ್ಲಿ ಟ್ವಿಟ್ಟರ್ ಅಕೌಂಟ್ಗೆ ಲಿಂಕ್ ಕೊಡ್ತಾರೆ. ನಿಮ್ಮದು ಟ್ವಿಟ್ಟರ್ ಅಕೌಂಟ್ನ ಇಲ್ಲಿಗೆ ಲಿಂಕ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಬೇಕು https:// ಅಂತೆಲ್ಲ ಬರುತ್ತೆ. ಅದೇನಿದೆ ನಿಮ್ಮದು, ಅದು ಟ್ವಿಟ್ಟರ್ ಅಕೌಂಟು, ಇನ್ಸ್ಟಾಗ್ರಾಮ್ ಅಕೌಂಟು ಜೊತೆಗೆ ಫೇಸ್ಬುಕ್ ಅಕೌಂಟ್ನ ಮೆನ್ಷನ್ ಮಾಡಿ. ಸೊ ನಿಮ್ಮ ಪ್ರೊಫೈಲ್ ಚೆಕ್ ಮಾಡ್ತಾರೆ. ಖಂಡಿತ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅನ್ನೋದು ಕೌಂಟ್ ಆಗುತ್ತೆ. ಸೊ ಆದಷ್ಟು ಫಾಲೋವರ್ಸ್ ಇದ್ದರೆ ಒಳ್ಳೆಯದು. ಜೊತೆಗೆ ಆದಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಪಿಕ್ಚರ್ಸ್ನ ಅಪ್ಲೋಡ್ ಮಾಡಿ. ಕಾಮನ್ ಪೀಪಲ್ ಅಂತ ಅವರು ಕಾಮನ್ ಆಗಿದ್ದರೆ, ತುಂಬ ಬೋರಿಂಗ್ ಆಗಿದ್ದರೆ ಖಂಡಿತ ಬಿಗ್ ಬಾಸ್ನ ಅಕ್ಸೆಪ್ಟ್ ಮಾಡಲ್ಲ. ಪ್ರಥಮ್ನೇ ನೋಡ್ಬೋದು, ಅವನೊಂದು ರೀತಿ ಕಾಮನ್ ವ್ಯಕ್ತಿ ಆದರೂ ತುಂಬ ಇಂಟ್ರೆಸ್ಟಿಂಗಾಗಿ ಒಂದು ರೀತಿ ವಿಚಿತ್ರವಾಗಿ ಆಡಿ ಟಾಪ್ 1 ಸೆಲೆಬ್ರಿಟೀಸ್ನೂ ಬೀಟ್ ಮಾಡಿ ನಂಬರ್ 1 ಪೊಸಿಷನ್ಗೆ ಹೋಗಿ ಗೆದ್ದಿದ್ದಾರೆ. ಸೊ ಹಾಗೆ ನೀವು ಇರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡಬೇಕು. ಹಾಗಾದರೆ ಮಾತ್ರ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಜೊತೆಗೆ ಒಂದು 3 ಮಿನಿಟ್ಸ್ ವೀಡಿಯೋನ ನೀವು ಮಾಡಬೇಕು ನಿಮ್ಮ ಬಗ್ಗೆ. ಆ ವಿಡಿಯೋದಲ್ಲಿ ಏನಿರಬೇಕು ಅಂದರೆ ನಿಮ್ಮ ಇಂಟ್ರಡಕ್ಷನ್, ನಿಮ್ಮ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರೋ, ಆಕ್ಯುಪೇಷನ್ ಬಗ್ಗೆ ಆಗಿರ್ಬೋದು. ತುಂಬ ಬೋರ್ ಹೊಡಿಸ್ಬೇಡಿ, ಇಂಟ್ರೆಸ್ಟಾಗೆ ಏನಾದ್ರು ಮಾಡಿ ನಿಮ್ಮ ಅದೇ ಬೇರೆಯವರಲ್ಲಿ ಇಲ್ಲಿ. ಆಮೇಲೆ ವೈ ಡು ಯು ವಾಂಟ್ ಟು ಬಿ ಎ ಪಾರ್ಟ್ ಆಫ್ ಬಿಗ್ ಬಾಸ್ 5. ಸೊ ಏನಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಪಾಪ್ಯುಲಾರಿಟಿಗ, ಇಲ್ಲ ಅದರಿಂದ ಗೆದ್ದ ಅಮೌಂಟ್ನ ಯಾವುದಾದ್ರು ಟ್ರಸ್ಟ್ಗೆ ದಾನ ಮಾಡಬೇಕು ಅನ್ನೋದೀಗ, ಅದ್ರ ಬಗ್ಗೆ ಆ ವಿಡಿಯೋದಲ್ಲಿ ಹೇಳಬೇಕು. ಮತ್ತು ಹೌ ಡು ಯು ಡಿಫ್ರೆನ್ಷಿಯೇಟ್ ಯುವರ್ ಸೆಲ್ಫ್ ಫ್ರಮ್ ಅದರ್ಸ್? ಬೇರೆಯವ್ರಿಗಿಂತ ನಿಮ್ಮಲ್ಲಿ ನೀವು ಏನು ಡಿಫ್ರೆಂಟ್ ಕ್ವಾಲಿಟಿನ ನೋಡ್ತೀರಾ ಅದನ್ನು ಮೆನ್ಷನ್ ಮಾಡಬೇಕು. ನಾನು ಹೇಳಿರೋ ಹಾಗೆ ಈ 3 ಮಿನಿಟ್ಸ್ ಜೊತೆಗೆ ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ ಪ್ರೊಫೈಲ್ ಮೇಲೆ ತುಂಬ ಡಿಪೆಂಡ್ ಆಗಿದೆ ನೀವು ಸೆಲೆಕ್ಟ್ ಆಗ್ತೀರಾ ಇಲ್ವಾ ಅಂತ ಬಿಗ್ ಬಾಸ್ಗೆ. ಸೊ ಆದಷ್ಟು ಇಂಟ್ರೆಸ್ಟಿಂಗಾಗೆ ಜೊತೆಗೆ ಒಳ್ಳೆ ಕ್ವಾಲಿಟಿ ವಿಡಿಯೋನ ಅಪ್ಲೋಡ್ ಮಾಡಿ. ಆದಷ್ಟು ಒಂದು 30-40 ಸೆಕೆಂಡ್ಸಲ್ಲಿ ನೀವು ವಿಡಿಯೋನ ಆಡಿಷನ್ಸ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಕ್ಯಾಚ್ ಮಾಡೋ ಹಾಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಲಕ್ಷಾಂತರ ಜನ ಕಳಿಸಿರ್ತಾರೆ ಇದಕ್ಕೆ. ಅದರೊಳಗೆ ಎಲ್ಲರದ್ದು 3 ನಿಮಿಷ ಅವ್ರು ನೋಡ್ಕೊಂಡು ಕೂತ್ಕೊಳ್ಳಲ್ಲ. ಫಸ್ಟು 3 ಮಿನಿಟ್ಸ್ 30 ಸೆಕೆಂಡ್ಸ್ ಇಂಟ್ರೆಸ್ಟಿಂಗ್ ಹಂಗೆ ಅನಿಸಿದ್ರೆ ಕಂಟಿನ್ಯೂ ಮಾಡ್ತಾರೆ ನೋಡೋದು, ಇಲ್ಲಾಂದರೆ ಎಕ್ಸಿಟ್ ಮಾಡ್ತಾರೆ. ಆ 30 ಸೆಕೆಂಡ್ಸ್ ಆದಮೇಲೆ ನೀವು ಎಷ್ಟೇ ಇಂಟ್ರೆಸ್ಟಿಂಗ್ ಮಾಡಿದ್ರು ಅದು ಪ್ರಯೋಜನ ಆಗಲ್ಲ ಯೂಶ್ವಲಿ. ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ಇದೆ. ಚೂಸ್ ಫೈಲ್ ಅಂತ ಕೊಟ್ಟರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೋಡ್ ಮಾಡ್ಬೋದು. ಅಪ್ಲೋಡ್ ಫೋಟೋ, ನಿಮ್ಮದೊಂದು ಭಾವಚಿತ್ರನ ಅಪ್ಲೋಡ್ ಮಾಡಬೇಕು. ಸೊ ಇಲ್ಲಿ ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಟರೆ ಅದು ಊಟ್ ವೆಬ್ಸೈಟ್ಗೆ ಅವ್ರಿಗೆ ರಿಸೀವ್ ಆಗುತ್ತೆ. ಅದನ್ನೆಲ್ಲ ವೆರಿಫೈ ಮಾಡಿಬಿಟ್ಟು ಯಾರ್ದು ಇಂಟ್ರೆಸ್ಟಿಂಗ್ ಪ್ರೊಫೈಲ್ ಅನಿಸುತ್ತೋ, ಯಾರು ಜನನ ಬಿಗ್ ಬಾಸಲ್ಲಿ ಎಂಟರ್ಟೈನ್ ಮಾಡಬಹುದು ಅಂತ ಅವ್ರಿಗನ್ಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.
ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್